ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳ್ವದೆ ಅಂತ. ಇನ್ವೆಸ್ಟಿಂಗ್ ಅಥವಾ ಹೂಡಿಕೆಯ ಒಂದು ಪ್ರಪಂಚದಲ್ಲಿ ತುಂಬಾ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಅಷ್ಟೇ ಅಲ್ಲ, ತುಂಬಾ ದುಡ್ಡು ಗಳಿಸಿರ್ತಕ್ಕಂಥ ವ್ಯಕ್ತಿ ವಾರನ್ ಬಫೆಟ್ ಅವರು. ಇವರು ಒಂದು ಕೋಟ್ ಅಲ್ಲಿ ಹೇಳ್ತಾರೆ, ಎರಡು ರೂಲ್ಸ್ ಗಳನ್ನ ಫಾಲೋ ಮಾಡಬೇಕಂತೆ, ಎರಡು ನಿಯಮಗಳನ್ನ ಫಾಲೋ ಮಾಡಬೇಕಂತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಸಿಗಬೇಕು ಅಂತಂದ್ರೆ. ನಂಬರ್ 1, ನೆವರ್ ಲೂಸ್ ಮನಿ ಅಂತ ಹೇಳ್ಕೊಂಡು, ಅಂದ್ರೆ ಯಾವತ್ತೂ ದುಡ್ಡು ಕಳ್ಕೋಬೇಡಿ ಇಲ್ಲಿ ಅಂತ ಹೇಳ್ಕೊಂಡು. ಎರಡನೆಯ ರೂಲ್ ತುಂಬಾ ಇಂಪಾರ್ಟೆಂಟ್ ರೂಲ್, ಮೊದಲನೆಯ ರೂಲ್ ಅನ್ನ ಮರಿಬೇಡಿ ಅಥವಾ ಡೋಂಟ್ ಫಾರ್ಗೆಟ್ ದ ಫಸ್ಟ್ ರೂಲ್ ಅಂತ ಹೇಳ್ಕೊಂಡು ಹೇಳ್ತಾರೆ. ತುಂಬಾ ಸಿಂಪಲ್ ಅನ್ಸಿದ್ರು ಕೂಡ ಇದರ ಒಂದು ಹಿಂದೆ ಇರತಕ್ಕಂತಹ ಮೀನಿಂಗ್ ತುಂಬಾ ದೊಡ್ಡದಾಗಿರುತ್ತೆ. ಎಕ್ಸಾಕ್ಟ್ಲಿ ಇದನ್ನೇ ನಾವು ಮಾತಾಡಕ್ ಹೋಗ್ತಾ ಇರತಕ್ಕಂಥದ್ದು. ಯಾವ ರೀತಿ ದುಡ್ಡನ್ನ ಕಳ್ಕೊಳ್ತಾರಪ್ಪ ಹೊಸದಾಗಿ ಬರ್ತಕ್ಕಂಥ ಜನಗಳು, ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಅಥವಾ ಸುಮಾರು ಜನ ನಿಮ್ಮ ಸುತ್ತಮುತ್ತ ಇರೋರು ಕೇಳಿರ್ಬೋದು ನೀವು, ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಭಯ ಪಟ್ಬಿಡ್ತಾರೆ, ಅಯ್ಯೋ ನನ್ನ ದುಡ್ಡು ಹೋಗ್ಬಿಟ್ಟಿದೆಲ್ಲ ಅಂತ ಅನ್ಕೊಂಡು ಓಡಾಡ್ತಾ ಇರ್ತಾರೆ. ಸೊ ಬೇಸಿಕಲಿ ಏನಪ್ಪಾ ಅಂತಂದ್ರೆ, ಸುಮಾರು ಕಾಮನ್ ಮಿಸ್ಟೇಕ್ಸ್ ಗಳನ್ನ ನಾವೆಲ್ಲರೂ ಮಾಡ್ತೀವಿ, ಬಿಕಾಸ್ ವಿ ಆರ್ ಆಲ್ ಹ್ಯೂಮನ್. ಸೊ ನಾವು ಎಮೋಷನ್ಸ್ ಗಳು, ನಮ್ಮ ಭಾವನೆಗಳು, ಹಾಗೆ ನಮ್ಮ ಸುತ್ತಮುತ್ತ ಆಗಿರ್ತ ಕಂಡೀಷನಿಂಗ್, ಸುಮಾರು ರೀತಿಯಾದಂತಹ ಫ್ಯಾಕ್ಟರ್ಸ್ ಗಳು ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ ಅಥವಾ ಪ್ರಭಾವ ಬೀರ್ತಾ ಇರುತ್ತೆ ನಮ್ಮ ಮೇಲೆ ಪ್ರತಿದಿನ. ಸೊ ಈ ಎಲ್ಲಾ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ನಾವು ಡಿಸ್ಕಷನ್ ಮಾಡಕ್ ಹೋಗ್ತಾ ಇರತಕ್ಕಂಥದ್ದು ಟಾಪ್ 3 ಮಿಸ್ಟೇಕ್ಸ್ ಗಳೇನಿದೆಯೋ, ಕಾಮನ್ ಮಿಸ್ಟೇಕ್ಸ್ ಗಳು, ಮೋಸ್ಟ್ ಆಫ್ ದ ಮೆಜಾರಿಟಿ ಆಫ್ ದ ಇನ್ವೆಸ್ಟರ್ಸ್ ಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡ್ತಕ್ಕಂತಹ 3 ಮೇಜರ್ ಕಾಮನ್ ಮಿಸ್ಟೇಕ್ಸ್ ಗಳನ್ನ ನಾವು ತಗೊಂಡಿದೀವಿ. ಸೊ ನಮ್ಮ ತಪ್ಪುಗಳಿಂದ ನಾವು ದುಡ್ಡು ಕೊಟ್ಟು ಕಲಿಯೋ ಬದಲು ಆಲ್ರೆಡಿ ಕಾಮನ್ ಆಗಿ ಅವೈಲೇಬಲ್ ಇರತಕ್ಕಂಥ ಮಿಸ್ಟೇಕ್ಸ್ ಗಳನ್ನ ಅರ್ಥ ಮಾಡ್ಕೊಂಡು ಆ ಮಿಸ್ಟೇಕ್ಸ್ ಗಳನ್ನ ಮಾಡದೆ ಹೋದ್ರೆ ಎಷ್ಟೋ ದುಡ್ಡು ನಮಗೆ ಉಳಿತಕ್ಕಂತಹ ಚಾನ್ಸಸ್ ಇರುತ್ತೆ. ಅದನ್ನ ನಾವು ಇವತ್ತು ಮಾತಾಡಕ್ ಹೋಗ್ತಾ ಇರತಕ್ಕಂಥದ್ದು. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಫೈನಾನ್ಸ್ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಗಳು ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗಬೇಕು ಅಂತ ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್, ಒನ್ ಆಫ್ ದ ಇಂಪಾರ್ಟೆಂಟ್ ಮಾಹಿತಿಯನ್ನು ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ಮೂವ್ ಆಗೋಣ ಟಾಪ್ 3 ಮಿಸ್ಟೇಕ್ಸ್ ಗಳಿಗೆ. ಆ ಮಿಸ್ಟೇಕ್ಸ್ ಗಳನ್ನ ಅವಾಯ್ಡ್ ಮಾಡೋದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ ನಾವು. ಮೊದಲನೇದಾಗಿ, ಮಿಸ್ಟೇಕ್ಸ್ ಏನಕ್ಕಾಗುತ್ತಪ್ಪ ಅಥವಾ ಯಾವ ಕಾರಣಗಳಿಂದ ಈ ಒಂದು ಮಿಸ್ಟೇಕ್ಸ್ ಗಳು ನಾವು ಯೂಶುವಲಿ ಒಂದು ರಾಂಗ್ ಡಿಸಿಷನ್ಸ್ ಗಳನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತಗೊಳ್ತೀವಿ. ಬಿಕಾಸ್ ಆಫ್ ಅವರ್ ಕಂಡೀಷನಿಂಗ್, ಬಿಕಾಸ್ ಆಫ್ ಅವರ್ ಮೈಂಡ್ ಸೆಟ್. ಸುಮಾರು ಜನ ಅನ್ಕೊಳ್ತಾ ಇರ್ತಾರೆ ಟೆಕ್ನಿಕಲ್ ಕಾರಣಗಳಿಂದ ತುಂಬಾ ಒಂದು ಪ್ರಾಬ್ಲಮ್ ಆಗುತ್ತೆ ಅಥವಾ ನಮಗೆ ನಾಲೆಜ್ ಇಲ್ಲದೆ ಇರೋದ್ರಿಂದ ಅಂತ ಹೇಳ್ಕೊಂಡು. ದಟ್ ಕಮ್ ಸೆಕೆಂಡರಿ. ಅದು ಎರಡನೇ ಸ್ಥಾನದಲ್ಲಿ ಬರುತ್ತೆ. ಮೊದಲನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ನಮ್ಮ ಮೈಂಡ್ ಸೆಟ್ ನಮ್ಮ ಕಾರಣವಾಗಿರುತ್ತೆ. ಬಿಕಾಸ್ ನಾನು ಆಲ್ರೆಡಿ ಹೇಳಿದೆ, ಹ್ಯೂಮನ್ ಬೀಯಿಂಗ್ಸ್ ಆಗಿರ್ತೀವಿ. ಸೊ ನಾವು ಭಾವನೆಗಳಿಂದ ಕೂಡಿರ್ತೀವಿ. ಸೊ ನಮ್ಮ ಕಂಡೀಷನಿಂಗ್, ಸುಮಾರು ವಿಷಯಗಳು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ದಿನನಿತ್ಯ ಪರಿಣಾಮ ಬೀರ್ತಾ ಇರುತ್ತೆ ನಮ್ಮ ದೈನಂದಿನ ಜೀವನದಲ್ಲಿ. ಎಕ್ಸಾಕ್ಟ್ಲಿ ಸ್ಟಾಕ್ ಮಾರ್ಕೆಟ್ ಕೂಡ ಇದೇ ಆಗ್ತಕ್ಕಂಥದ್ದು. ಮೆಜಾರಿಟಿ ಆಫ್ ದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರು ದುಡ್ಡನ್ನ ಕಳ್ಕೊಳ್ತಾರೋ ಅವರು ಬೇಸಿಕಲಿ ಏನಪ್ಪಾ ಅಂತಂದ್ರೆ ರಾಂಗ್ ಡಿಸಿಷನ್ಸ್ ಗಳನ್ನ ತಗೊಂಡಿರ್ತಾರೆ. ರಾಂಗ್ ಡಿಸಿಷನ್ಸ್ ಗಳ ಹಿಂದೆ ಸುಮಾರು ಕೇಸಸ್ ಅಲ್ಲಿ ಅವರ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಗಳೇ ಇನ್ವಾಲ್ವ್ ಆಗಿರುತ್ತೆ. ಐಡಿಯಲಿ ಭಯ ಹಾಗೆ ಆಸೆ. ಸೊ ಯಾವಾಗೆಲ್ಲ ಮಾರ್ಕೆಟ್ ಮೇಲೆ ಹೋಗಿ ಶುರು ಆಗ್ತಾ ಇರುತ್ತೋ ಎಲ್ಲಾ ಕಡೆನೂ ಮಾತಾಡ್ತಾ ಇರ್ತಾರೆ ಮಾರ್ಕೆಟ್ ಅಂತ ಹೇಳ್ಕೊಂಡು. ಆ ಟೈಮಲ್ಲಿ ಟಾಪ್ ಅಲ್ಲಿ ಇದ್ದಾಗ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಯಾವಾಗ ಮಾರ್ಕೆಟ್ ಬೀಳ್ತಾ ಇದೆ, ಅಂದ್ರೆ ಈಗ ಪ್ರೆಸೆಂಟ್ ಕಂಡೀಷನ್ ಏನಿದೆ, ಈ ರೀತಿಯಾದಂತಹ ಸಮಯದಲ್ಲಿ ಎಲ್ಲ ಕಡೆಗೂ ಪ್ಯಾನಿಕ್ ಇರುತ್ತೆ. ಅಯ್ಯೋ ಏನಾಗ್ಬಿಟ್ಟಿದೆ, ಮಾರ್ಕೆಟ್ ಮುಗ್ದೇ ಹೋಯ್ತು ಅನ್ನೋ ತರ ಒಂದು ಎನ್ವೈರನ್ಮೆಂಟ್ ನಮ್ಮ ಸುತ್ತಮುತ್ತ ಕ್ರಿಯೇಟ್ ಆಗ್ತಾ ಇರುತ್ತೆ. ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಮ್ಮ ಇನ್ವೆಸ್ಟ್ಮೆಂಟ್ ಇಂದ ಹೊರಗಡೆ ಬರ್ತೀವಿ. ಮತ್ತೆ ವಾಪಸ್ ಮಾರ್ಕೆಟ್ ರಿಕವರಿ ಆದಾಗ ನಾವು ಪಶ್ಚಾತ್ತಾಪ ಪಡ್ತೀವಿ. ಸೊ ಇದು ಸೈಕಲ್ ಕಂಟಿನ್ಯೂಸ್ ರನ್ ಆಗ್ತಾನೆ ಇರುತ್ತೆ, ಫಿಯರ್ ಅಂಡ್ ಗ್ರೀಡ್. ಹಾಗೆ ವಾರನ್ ಬಫೆಟ್ ಅವರು ಇಲ್ಲೂ ಕೂಡ ಹೇಳ್ತಾರೆ, ಯಾವ ಒಂದು ಸಿಚುವೇಶನ್ ಎಲ್ಲರೂ ಆಸೆ ಪಡ್ತಿರ್ತಾರೋ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ, ಆಧಾರ ಟೈಮಲ್ಲಿ ಹೊರಗಡೆ ಬರಬೇಕು ಅಂತ ಹೇಳ್ಕೊಂಡು. ಯಾವಾಗ ಮಾರ್ಕೆಟ್ ಅಲ್ಲಿ ಪ್ಯಾನಿಕ್ ಇರುತ್ತೋ ಆವಾಗ ಎಕ್ಸಾಕ್ಟ್ ಆಗಿ ನಾವು ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಕೊಂಡು. ಸೊ ಬೇಸಿಕಲಿ ನಾವು ತಗೊಳ್ತಾ ಇರತಕ್ಕಂತಹ ನಿರ್ಧಾರಗಳೇನಿದೆ, ತಪ್ಪು ನಿರ್ಧಾರಗಳ ಹಿಂದೆ ಇರತಕ್ಕಂತಹ ಮೇನ್ ಕಾರಣ ನಮ್ಮ ಮೈಂಡ್ ಸೆಟ್ ಆಗಿರುತ್ತೆ. ಇದು ಮೊದಲನೇ ಕಾರಣ. ಎರಡನೇ ಇಂಪಾರ್ಟೆಂಟ್ ರೀಸನ್ ಏನಪ್ಪಾ ಅಂತ ಅಂದ್ರೆ ಲ್ಯಾಕ್ ಆಫ್ ನಾಲೆಜ್. ಸೊ ನಮಗೆ ಗೊತ್ತಿರುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ, ಬಟ್ ಗೊತ್ತಿರಲ್ಲ ಎಷ್ಟೋ ವಿಷಯಗಳು. ಹಾಗೆ ಇನ್ನೊಂದು ಏನಪ್ಪಾ ಅಂದ್ರೆ, ಹೊಸಬ್ರು ಇರ್ತಾರೆ, ತುಂಬಾ ಹೊಸಬ್ರು, ಬೇರೆ ಯಾರೋ ಇನ್ನೊಬ್ರು ಸಜೆಷನ್ ತಗೊಂಡು ಡೈರೆಕ್ಟ್ ಆಗಿ ಇಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ವಿಷಯಗಳು ತಿಳ್ಕೊಂಡು ಇಂಡಿಪೆಂಡೆಂಟ್ ಡಿಸಿಷನ್ಸ್ ಗಳನ್ನ ತಗೊಳ್ಳದೇ ಇರೋದು ಕೂಡ ಒನ್ ಆಫ್ ದ ಮೇಜರ್ ಕಾರಣ ಆಗಿರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಜನಗಳು ದುಡ್ಡು ಕಳ್ಕೊಳ್ಳೋದಕ್ಕೆ. ಇದರಲ್ಲಿ ಸುಮಾರು ವಿಷಯಗಳು ಬರುತ್ತೆ. ನಾನು ಹೇಳಿದೆ ಸೈಕಾಲಜಿಕಲ್ ಅಸ್ಪೆಕ್ಟ್ಸ್ ಅಂತಂದ್ರೆ ಅದರಲ್ಲೇ ಸುಮಾರು ವಿಷಯಗಳು ಬರುತ್ತೆ. ಹಾಗೆ ಓವರ್ ಆಲ್ ಟೆಕ್ನಿಕಲ್ ಅಸ್ಪೆಕ್ಟ್ಸ್ ಅಂತಂದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಇರ್ಬೋದು, ಟೆಕ್ನಿಕಲ್ ಅನಾಲಿಸಿಸ್ ಇರ್ಬೋದು. ಈ ರೀತಿಯಿಂದ ಬೇರೆ ಬೇರೆ ವಿಷಯಗಳನ್ನ ನಾವು ಕಲ್ತ್ಕೊಂಡು ದೆನ್ ನಾವು ಡಿಸಿಷನ್ಸ್ ಗಳನ್ನ ತಗೊಳ್ಬೇಕು. ಒನ್ ಆಫ್ ದ ಮೇಜರ್ ಲರ್ನಿಂಗ್ ಏನಪ್ಪಾ ಅಂತ ಅಂದ್ರೆ, ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಅಲ್ಲಿ ನಾವು ಇಂಡಿಪೆಂಡೆಂಟ್ ಡಿಸಿಷನ್ಸ್ ಗಳನ್ನ ತಗೊಳ್ಬೇಕು, ಬೇರೆಯವರ ಮೇಲೆ ಡಿಪೆಂಡ್ ಆಗಬಾರ್ದು. ನಮ್ಮ ಹಣದ ಅಥವಾ ನಮ್ಮ ಇನ್ವೆಸ್ಟ್ಮೆಂಟಿನ ಜವಾಬ್ದಾರಿ ಏನಿದೆಯೋ ನಮ್ಮ ಒಂದು ಕೈಯಲ್ಲೇನೆ ಇರಬೇಕು. ಆ ಜವಾಬ್ದಾರಿನ ಕಂಪ್ಲೀಟ್ ಆಗಿ ನಾವು ತಗೊಂಡು ಮುಂದೆ ಬರೆಯೋದಾದ್ರೆ ಮಿಸ್ಟೇಕ್ಸ್ ಗಳು ಆದ್ರೂ ಕೂಡ ಮಿಸ್ಟೇಕ್ಸ್ ಗಳಿಂದ ಕಲಿತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಓವರ್ ಆಲ್ ಮೇಜರ್ ಆಗಿ ಮೈಂಡ್ ಸೆಟ್ ಹಾಗೆ ಓವರ್ ಆಲ್ ಲ್ಯಾಕ್ ಆಫ್ ನಾಲೆಜ್ ಅಥವಾ ಅದರ ಬಗ್ಗೆ ಜ್ಞಾನ ಅಥವಾ ತಿಳ್ಕೊಳ್ಳದೆ ಇರೋದು ಒನ್ ಆಫ್ ದ ಮೇಜರ್ ಕಾರಣಗಳಾಗಿರುತ್ತೆ ನಾವೇನಕ್ಕೆ ಮಿಸ್ಟೇಕ್ಸ್ ಗಳನ್ನ ಮಾಡ್ತೀವಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ಕೊಂಡು. ಇವಾಗ ಕಾಮನ್ ಮಿಸ್ಟೇಕ್ಸ್ ಗಳು ಏನಾಗುತ್ತಪ್ಪ, ಸುಮಾರು ಮಿಸ್ಟೇಕ್ಸ್ ಗಳಿರುತ್ತೆ. ಅದರಲ್ಲಿ ಟಾಪ್ 3 ಕಾಮನ್ ಮಿಸ್ಟೇಕ್ಸ್ ಗಳನ್ನ ನಾವು ಲಿಸ್ಟ್ ಮಾಡ್ಕೊಂಡಿರ್ತೀವಿ. ಒಂದೊಂದಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಯಾವ ಕಂಡೀಷನ್ ಮಿಸ್ಟೇಕ್ ಆಗುತ್ತೆ, ಆ ಮಿಸ್ಟೇಕ್ಸ್ ಗಳನ್ನ ಯಾವ ರೀತಿ ಅವಾಯ್ಡ್ ಮಾಡಬಹುದು, ನಾವು ಈ ರೀತಿ ಸುಮಾರು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೇ ಮೇಜರ್ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ನಾವು
ಮಾಡೋದು ಬೇರೆಯವ್ರ ಕಡೆಯಿಂದ ಟಿಪ್ಸ್ ಗಳನ್ನ ತಗೊಳ್ಳೋದು ಅಥವಾ ಬೇರೆಯವರ ಒಂದು ಅಡ್ವೈಸ್ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು, ಹಾಗೆ ಪ್ರಾಪರ್ ರಿಸರ್ಚ್ ಮಾಡದೇ ಇರತಕ್ಕಂಥದ್ದು, ಎರಡು ಒಂದರಲ್ಲೇ ಬರುತ್ತೆ. ಇಲ್ಲೇನ್ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ರೆ, ಈಗ ರಿಸರ್ಚ್ ಮಾಡಬೇಕು ಅಥವಾ ಅದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಟೈಮ್ ಜಾಸ್ತಿ ಬೇಕಾಗುತ್ತೆ. ಆ ಪೇಷನ್ಸ್ ನಮ್ಮಲ್ಲಿ ಇರಲ್ಲ. ಹಾಗೆ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ, ಯಾರೋ ಒಬ್ರು ಬಂದು ಏನೋ ಹೇಳ್ಬಿಟ್ರು ಅಥವಾ ಇದನ್ನ ತಗೊಳ್ಳಿ, ಇದನ್ನ ಮಾರಿ, ಇದನ್ನ ಸೆಲ್ ಮಾಡಿ, ಇವತ್ತಿನ ಕಾಲಕ್ಕಂತೂ ಇಂಟರ್ನೆಟ್ ಬೆಳೆದಿರೋದ್ರಿಂದ ಎಲ್ಲಾ ಕಡೆಗೂ ಸುಮಾರು ಜನ ಸ್ಕ್ಯಾಮ್ಸ್ಟರ್ಸ್ಗಳು ಅಥವಾ ಸ್ಟಾಕ್ ಮಾರ್ಕೆಟ್ ಅಂತಲ್ಲ, ಬೇರೆ ಯಾವ ವಿಷಯ ಆದ್ರೂ ಇವತ್ತಿನ ಮಟ್ಟಿಗೆ ಸ್ಕ್ಯಾಮ್ಸ್ಟರ್ಸ್ಗಳು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾರೆ. ಎಸ್ಪೆಷಲಿ ದುಡ್ಡಿನ ವಿಷಯ ಇನ್ವಾಲ್ವ್ ಆಗಿದೆ ಅಂತಂದ್ರೆ ಸುಮಾರು ಜನಗಳು ಮೋಸ ಮಾಡ್ಲಿಕ್ಕೆ ಅಂತಾನೆ ಕುತ್ಕೊಂಡಿರ್ತಾರೆ. ಸೊ ಈ ಒಂದು ವಿಷಯದಲ್ಲಿ ಅಥವಾ ಈ ರೀತಿಯಾದಂತಹ ಸಂದರ್ಭದಲ್ಲಿ ನಾವು ಖುದ್ದು ನಿರ್ಧಾರಗಳನ್ನ ಅಥವಾ ಸ್ವಂತ ನಿರ್ಧಾರಗಳನ್ನ ತಗೊಳ್ಳೋದನ್ನ ಡೆಫಿನೆಟ್ಲಿ ಕಲಿಬೇಕಾಗಿದೆ. ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. ವಾರನ್ ಬಫೆಟ್ ಅವರು ಹೇಳೋ ಪ್ರಕಾರ ನಾವು ನಮ್ಮ ನಿರ್ಧಾರಗಳ ಒಂದು ಡಿಸಿಷನ್ ಗಳ ಓವರ್ ಆಲ್ ಒಂದು ಜವಾಬ್ದಾರಿ ಏನಿದೆಯೋ ನಮ್ಮ ಮೇಲೆ ತಗೊಳ್ಳೋವರೆಗೂ ಕೂಡ ನಾವು ಏನ್ ಮಾಡ್ತಾ ಇದೀವಿ ಅನ್ನೋ ನಮ್ಗೆ ಗೊತ್ತಾಗ್ತಾ ಇರಲ್ಲ. ಹಾಗೆ ಮಿಸ್ಟೇಕ್ಸ್ ಗಳನ್ನ ಮಾಡ್ತಕ್ಕಂತಹ ಚಾನ್ಸಸ್ ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಯಾರೇ ಒಬ್ರು ಟಿಪ್ಸ್ ಕೊಡ್ತಾ ಇದಾರೆ ಅಥವಾ ಯಾರೋ ಒಬ್ರು ಸಲಹೆಗಳನ್ನ ಕೊಡ್ತಾ ಇದಾರೆ ಅಂತ ಅಂದ್ರೆ ಆ ಸಲಹೆಗಳನ್ನ ಖುದ್ದಾಗಿ ರಿಸರ್ಚ್ ಮಾಡಿ ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ಅದ್ರ ರಿಲೇಟೆಡ್ ಡಿಸಿಷನ್ಸ್ ಗಳನ್ನ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆಸ್ ಅನ್ ಇನ್ವೆಸ್ಟರ್. ಇದೇ ವಿಷಯವಾಗಿ ವಾರನ್ ಬಫೆಟ್ ಅವರು ಹೇಳ್ತಾರೆ, ಇಟ್ಸ್ ಓನ್ಲಿ ದ ಟೈಡ್ ವೆನ್ ಗೋಸ್ ಆಫ್, ಅಂದ್ರೆ ಅಲೆ ಹೋದಾದ್ಮೇಲೆ ಗೊತ್ತಾಗೋದು ಯಾರ್ಯಾರು ನೆಕೆಡ್ ಆಗಿ ಸ್ವಿಮ್ ಮಾಡ್ತಾ ಇದ್ರು ಅಂತ ಹೇಳ್ಕೊಂಡು. ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಈಗ ಎಷ್ಟೋ ಜನಗಳು ನಮ್ಗೆ ಏನೋ ಒಂದು ಅಡ್ವೈಸರ್ ಕೊಡ್ತಾ ಇರ್ತಾರೆ, ಅಡ್ವೈಸರಿ ಕೊಡ್ತಾ ಇರ್ತಾರೆ ಅಥವಾ ಇದನ್ನ ಮಾಡಿ ಅದನ್ನ ಮಾಡಿ ಅಂತ ಸಲಹೆಗಳನ್ನ ಕೊಡ್ತಾ ಇರ್ತಾರೆ, ವಿಚ್ ಇಸ್ ಗುಡ್. ಬಟ್ ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಆದ್ಮೇಲೆ ನಮ್ಗೆ ಗೊತ್ತಾಗೋದು ಯಾವ ಅಡ್ವೈಸ್ ಸರಿ ಇತ್ತು, ಯಾವ ಅಡ್ವೈಸ್ ಸರಿ ಇಲ್ಲ ಅಂತ ಹೇಳ್ಕೊಂಡು. ಸೊ ಹಾಗಾಗಿ ಯಾವುದೇ ಒಂದು ನಿರ್ಧಾರ ನಾವು ತಗೊಳ್ತಾ ಇದೀವಿ, ಎಸ್ಪೆಷಲಿ ಇನ್ವೆಸ್ಟ್ಮೆಂಟ್ ಹಾಗೆ ದುಡ್ಡಿನ ವಿಚಾರ ಅಂತ ಅಂದ್ರೆ, ನಮ್ಮ ಕಂಪ್ಲೀಟ್ ನಿರ್ಧಾರಗಳ ಒಂದು ಜವಾಬ್ದಾರಿಯನ್ನ ನಾವೇ ಇವತ್ತಿನ ಮಟ್ಟಿಗೆ ತಗೊಳ್ಳೋದು ಸಖತ್ ಕ್ರಿಟಿಕಲ್ ಆಗಿರುತ್ತೆ. ಸೆಕೆಂಡ್ ಇಂಪಾರ್ಟೆಂಟ್ ಕಾಮನ್ ಮಿಸ್ಟೇಕ್ ಅಂತ ಹೇಳೋದಾದ್ರೆ ಟೈಮಿಂಗ್ ದ ಮಾರ್ಕೆಟ್. ಏನಿದ್ರ ಅರ್ಥ, ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು ಅನ್ನೋದನ್ನ ನಾವು ಖುದ್ದಾಗಿ ಡಿಸಿಷನ್ ತಗೊಳ್ಳಿಕ್ಕೆ ಶುರು ಮಾಡ್ತೀವಿ. ಸೊ ಬೇಸಿಕಲಿ ಇದು ಒಂದ್ ಕಡೆಯಿಂದ ಸರಿ. ಸೊ ದೇರ್ ಆರ್ ಟೂ ವೇಸ್. ಟೈಮಿಂಗ್ ದ ಮಾರ್ಕೆಟ್ ಅಂತ ಅಂದ್ರೆ ಟ್ರೇಡಿಂಗ್ ಅಂತ ಅನ್ಕೊಳ್ಳೋ ತಪ್ಪಾಗುತ್ತೆ. ಟ್ರೇಡಿಂಗ್ ಇಸ್ ಡಿಫರೆಂಟ್ ಪಾರ್ಟ್. ಟ್ರೇಡಿಂಗ್ ವರ್ಕ್ ಆಗೋ ರೀತಿನೇ ಬೇರೆ. ನಾವು ಮಾತಾಡ್ತಾ ಇರತಕ್ಕಂಥದ್ದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಪರ್ಪಸ್ ಏನಪ್ಪಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್? ವೆರಿ ಸಿಂಪಲ್. ಇನ್ವೆಸ್ಟ್ಮೆಂಟ್ ನಾವು ಮಾಡ್ತಾ ಇದೀವಿ ಯಾವುದೇ ಕಂಪನಿಲಿ ಅಥವಾ ಯಾವುದೇ ಮ್ಯೂಚುವಲ್ ಫಂಡ್ ಅಲ್ಲಿ ಅಥವಾ ಯಾವುದೇ ETF ಅಲ್ಲಿ ಅಂತ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಒಂದು ವೆಲ್ತ್ ನ ಜನರೇಟ್ ಮಾಡಬೇಕು ಅನ್ನೋದೇ ಒಂದು ಥಾಟ್ ಪ್ರೊಸೆಸ್ ನಮ್ದಾಗಿರ್ಬೇಕು. ಆ ಒಂದು ಸಿಚುವೇಶನ್ ಅಲ್ಲಿ ಮಾತ್ರ, ಅಂದ್ರೆ ಲಾಂಗ್ ಟರ್ಮ್ ಗೆ ನಾವು ಜಾಸ್ತಿ ಯೋಚನೆ ಮಾಡ್ತಾ ಇರಬೇಕು. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಯಾವಾಗೆಲ್ಲ ನಾವು ಟೈಮ್ ಜಾಸ್ತಿ ಕೊಡ್ತೀವೋ ಮಾರ್ಕೆಟ್ಗೆ, ವಾಲಟಿಲಿಟಿ ರಿಸ್ಕ್ ಕಡಿಮೆ ಆಗುತ್ತೆ. ವಾಲಟಿಲಿಟಿ ರಿಸ್ಕ್ ಅಂತ ಅಂದ್ರೆ ಮಾರ್ಕೆಟ್ ಅಲ್ಲಿ ಆಗ್ತಕ್ಕಂಥ ಏರುಪೇರುಗಳ ರಿಸ್ಕ್ ಏನಿದೆಯೋ ಅದು ಟೈಮ್ ಜಾಸ್ತಿ ಕೊಟ್ಟಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಆಬ್ವಿಯಸ್ಲಿ ನಾವು ಟೈಮ್ ಕಡಿಮೆ ಕೊಟ್ಟಷ್ಟು ಮಾರ್ಕೆಟ್ಗೆ ವಾಲಟಿಲಿಟಿಗಳು ಜಾಸ್ತಿ ಇರುತ್ತೆ. ಈಗ 1 ತಿಂಗಳು 2 ತಿಂಗಳಿಗೆ ನೀವು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿ ದುಡ್ಡು ತೆಗಿತೀನಿ ಅಂತಂದ್ರೆ ಆಬ್ವಿಯಸ್ಲಿ ಅದು ಇಂಪಾಸಿಬಲ್ ಆಗಿರುತ್ತೆ. ಡೇಟಾ ಹೇಳುತ್ತೆ ಆಲ್ಮೋಸ್ಟ್ ಯಾರು 12 ವರ್ಷ ಇಲ್ಲಿವರೆಗೂ ಸೋ ಫಾರ್ ಹೋಲ್ಡ್ ಮಾಡಿದಾರೋ ನಿಫ್ಟಿಯನ್ನ ಅಥವಾ ಸೆನ್ಸೆಕ್ಸ್ ಅನ್ನ, ಅವರಿಗೆ ಯಾವುದೇ ರೀತಿಯ ಒಂದು ನೆಗೆಟಿವ್ ರಿಟರ್ನ್ ಅನ್ನ ಸ್ಟಾಕ್ ಮಾರ್ಕೆಟ್ ಕೊಟ್ಟಿಲ್ಲ ಅಂತ ಹೇಳ್ಕೊಂಡು. ಅಂದ್ರೆ ನಮ್ಮ ಐಡಿಯಲ್ ವಿಷನ್ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಆಗಿರಬೇಕು. ಸೊ ನೀವು ಕೇಳಬಹುದು, ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಇಂದ ಏನು ಉಪಯೋಗ ಇದೆ ಸರ್, ಏನ್ ಮಾಡಬೇಕು ಅದರಿಂದ ತಗೊಂಡು 25-30 ವರ್ಷ ಆದ್ಮೇಲೆ ಬರೋ ದುಡ್ಡಿಂದ ನಾವು ಏನ್ ಮಾಡಬೇಕು? ಎರಡು ರೀತಿಯಾದಂತಹ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ನ ಅರ್ಥ ಮಾಡ್ಕೋಬೇಕು. ನಂಬರ್ 1 ಅನ್ಸರ್ಟನಿಟೀಸ್. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಅಲ್ಲಿ ಏನ್ ಬೇಕಾದ್ರೂ ಅವಘಡ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಫಿನಾನ್ಷಿಯಲ್ ಸ್ಟೆಬಿಲಿಟಿ ಏನಿದೆಯೋ, ಹಣಕಾಸಿನ ವಿಚಾರದಲ್ಲಿ ನಮ್ಮ ಭದ್ರತೆಯನ್ನ ನಾವೇ ಕಾಪಾಡ್ಕೊಳ್ತಕ್ಕಂಥದ್ದು ಮೊದಲನೇ ಕಾರಣ ಆಗಿರುತ್ತೆ. ಎರಡನೇ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಫಿನಾನ್ಷಿಯಲ್ ಫ್ರೀಡಮ್. ಸೊ ಹಣಕಾಸಿನ ವಿಚಾರದಲ್ಲಿ ಸ್ವತಂತ್ರ ಆಗಿರ್ಬೇಕು. ನಾವು ಎಷ್ಟು ದಿನ ಅಂತ ಇದೇ ರೀತಿ ಕೂಲಿ ಮಾಡ್ಕೊಂಡು ಓಡಾಡೋದು ಕರೆಕ್ಟ್ ಅಲ್ವಾ? ಸೊ ಈ ವಿಷಯವಾಗಿ ನಾವು ಕಂಪ್ಲೀಟ್ ಆಗಿ ಫ್ರೀಡಮ್ ಸಿಗಬೇಕು ಅಂತ ಅಂದ್ರೆ ವೆಲ್ತ್ ಜನರೇಷನ್ ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಆಗಿರುತ್ತೆ. ಇದರ್ ಇದನ್ನ ಬಿಸ್ನೆಸ್ ಮಾಡೋದ್ರ ಮೂಲಕ ಅಚೀವ್ ಮಾಡಬಹುದು, ಅಥವಾ ಆಲ್ರೆಡಿ ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಬಿಸ್ನೆಸ್ ಗಳು ಅಥವಾ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇರತಕ್ಕಂಥ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಕೂಡ ಇದನ್ನ ಅಚೀವ್ ಮಾಡಬಹುದಾಗಿರುತ್ತೆ. ಲಾಂಗ್ ಟರ್ಮ್ ವೆಲ್ತ್ ಜನರೇಷನ್ ಒಂದು ಚಾಯ್ಸ್ ಆಗುವುದಿಲ್ಲ, ಆಯ್ಕೆ ಆಗುವುದಿಲ್ಲ, ನಮಗೆ ಅಬ್ಸಲ್ಯೂಟ್ಲಿ ಎಸೆನ್ಷಿಯಲ್ ಕ್ರಿಟಿಕಲ್ ಒಂದು ಪಾರ್ಟ್ ಆಗಿರುತ್ತೆ ನಮ್ಮ ಫಿನಾನ್ಷಿಯಲ್ ಜೀವನದ್ದು. ನಾನು ಆಲ್ರೆಡಿ ಹೇಳಿದೆ, ಲಾಂಗ್ ಟರ್ಮ್ ಅಲ್ಲಿ ಯಾರು ಇನ್ವೆಸ್ಟ್ ಮಾಡಿದ್ರು ಅವರಿಗೆಲ್ಲ ಒಂದು ಡೀಸೆಂಟ್ ರಿಟರ್ನ್. ಇನ್ಫ್ಯಾಕ್ಟ್ ಹೇಳಬೇಕಪ್ಪ ಅಂದ್ರೆ ನಿಫ್ಟಿ ಸೆನ್ಸೆಕ್ಸ್ ಫ್ರಮ್ ಇನ್ಸೆಪ್ಷನ್ ಆಲ್ಮೋಸ್ಟ್ 12% ಜಾಸ್ತಿ ಆವರೇಜ್ ಕಂಪೌಂಡೆಡ್ ರಿಟರ್ನ್ ಅನ್ನ ಸೋ ಫಾರ್ ಇಲ್ಲಿವರೆಗೂ ಕೊಟ್ಟಿರುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಇದು ಸೆನ್ಸೆಕ್ಸ್ ಚಾರ್ಟ್ ಆಗಿದೆ. ಇದನ್ನ ನೀವು ತುಂಬಾ ಶಾರ್ಟ್ ಟರ್ಮ್ ಗೆ ನೋಡುವಾಗ ನಿಮಗೆ ಓವರ್ ಆಲ್ ಜಾಸ್ತಿ ವಾಲಟಿಲಿಟೀಸ್ ಗಳು ಕಂಡು ಬರುತ್ತೆ. ಬಟ್ ಅದೇ ನೀವು ಲಾಂಗ್ ಟರ್ಮ್ ಅಂತ ನೋಡಿದಾಗ ಮಾರ್ಕೆಟ್ ಮೇಲೇನೆ ಹೋಗ್ತಾ ಇರೋದನ್ನ ನೀವು ಗಮನಿಸ್ತಾ ಇರಬಹುದು ಈ ಒಂದು ಇಮೇಜ್ ಅಲ್ಲಿ. ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಅಂತ ಬಂದ್ರೆ ನಾನು ಆಲ್ರೆಡಿ ಹೇಳಿದೆ, ವಾರನ್ ಬಫೆಟ್ ಅವರಿಂದ ಸುಮಾರು ವಿಷಯಗಳು ಕಲಿಲಿಕ್ಕೆ ಸಿಗುತ್ತೆ. ಇವರು ಇನ್ನೊಂದು ಕೋಟ್ ಅಲ್ಲಿ ಹೇಳ್ತಾರೆ, ಇಫ್ ಯು ಆರ್ ನಾಟ್ ರೆಡಿ ಟು ಹೋಲ್ಡ್ ಎ ಸ್ಟಾಕ್ ಫಾರ್ 10 years, ಡೋಂಟ್ ಇವನ್ ಥಿಂಕ್ ಟು ಹೋಲ್ಡ್ ಇಟ್ ಫಾರ್ ಅ 10 minutes ಅಂತ ಹೇಳ್ಕೊಂಡು. ಅಂದ್ರೆ 10 ನಿಮಿಷಕ್ಕೂ ಹೋಲ್ಡ್ ಮಾಡಕ್ ಯೋಚನೆ ಮಾಡಕ್ ಹೋಗ್ಬೇಡಿ. ನಿಮ್ಮ ಯೋಚನೆ 10 ವರ್ಷದ ಮೇಲೆ ಹೋಲ್ಡ್ ಮಾಡಬೇಕು ಅಥವಾ ಹೋಲ್ಡ್ ಮಾಡಬಹುದು ಅನ್ನೋ ಒಂದು ಯೋಚನೆ ನಿಮ್ಗಿಲ್ಲ ಅಂತಂದ್ರೆ ಇವನ್ 10 ನಿಮಿಷಕ್ಕೂ ಕೂಡ ಆ ಒಂದು ಸ್ಟಾಕ್ ಅನ್ನ ಅಥವಾ ಒಂದು ಮ್ಯೂಚುವಲ್ ಫಂಡ್ ETF ಅನ್ನ ಹೋಲ್ಡ್ ಮಾಡ್ತಕ್ಕಂಥ ಯೋಚನೆನ ಇಟ್ಕೋಬೇಡಿ ಮೈಂಡ್ ಅಲ್ಲಿ ಅಂತ ಹೇಳ್ಕೊಂಡು. ತುಂಬಾ ಕ್ರಿಟಿಕಲ್ ಪಾಯಿಂಟ್ ಇದು. ಇವರು ಲಾಂಗ್ ಟರ್ಮ್ ಅಲ್ಲಿ ವೆಲ್ತ್ ಜನರೇಟ್ ಮಾಡಿರ್ತಕ್ಕಂಥ ವ್ಯಕ್ತಿ. ಇವರಿಂದ ಡೆಫಿನೆಟ್ಲಿ ಇದನ್ನ ನಾವು ಕಲಿಬಹುದಾಗಿರುತ್ತೆ. ಟಾಪ್ ಮಿಸ್ಟೇಕ್ ನಂಬರ್ 3 ಅಂತ ಹೇಳೋದಾದ್ರೆ ನೋ ಡೈವರ್ಸಿಫಿಕೇಶನ್. ಫಸ್ಟ್ ಡೈವರ್ಸಿಫಿಕೇಶನ್ ಏನು ಅಂತ ಹೇಳ್ಬಿಡ್ತೀನಿ ನಾನು. ಒಂದೇ ಕಡೆಗೆ ನಮ್ಮ ಅಮೌಂಟ್ ಅನ್ನ ಇನ್ವೆಸ್ಟ್
ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಥವಾ ಒಂದೇ ಕಡೆಗೇನೆ ನಮ್ಮ ಬಿಸ್ನೆಸ್ ಅನ್ನ ಹೊಂದಿರತಕ್ಕಂಥದ್ದು ಡೈವರ್ಸಿಫಿಕೇಶನ್ ಇಲ್ಲ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಯಾವುದೇ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಕಾಲ ಯಾವ ರೀತಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಈಗ ಸ್ಟಾಕ್ ಮಾರ್ಕೆಟ್ ಇದೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸುಮಾರು ಸೆಕ್ಟರ್ಸ್ಗಳು ಬರುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ ಬರುತ್ತೆ, ಐಟಿ ಸೆಕ್ಟರ್ ಬರುತ್ತೆ, ಆಟೋಮೊಬೈಲ್ ಸೆಕ್ಟರ್ ಬರುತ್ತೆ, ಬೇರೆ ಬೇರೆ ಸೆಕ್ಟರ್ಸ್ಗಳಿದೆ. ಅಷ್ಟೇ ಅಲ್ಲ, ಓವರ್ ಆಲ್ ಇದರಲ್ಲಿ ಬರ್ತಕ್ಕಂತಹ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಗಳೇ ಇದೆ. ಈಗ ಗೋಲ್ಡ್ ಅಂತ ಹೇಳ್ಬೋದು. ಈಗ ಗೋಲ್ಡ್ ಅಸೆಟ್ ಕ್ಲಾಸ್ ಯಾವ ರೀತಿ ಅಂತಂದ್ರೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ದಾಗ ಗೋಲ್ಡ್ ಐಡಿಯಲಿ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಆಗಲ್ಲ. ಬಟ್ ಗೋಲ್ಡ್ ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇರಬೇಕಾದ್ರೆ ಮೇಲೆ ಹೋಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಇಲ್ಲಿವರೆಗೂ ಸೋ ಫಾರ್ ಈ ಒಂದು ಸಿನಾರಿಯೋ ಆಗಿರುತ್ತೆ. ಹಾಗಾಗಿ ಹೇಳೋದು ಗೋಲ್ಡ್ ಇಸ್ ದ ಬೆಸ್ಟ್ ಡೈವರ್ಸಿಫಿಕೇಶನ್ ಫಾರ್ ಇಕ್ವಿಟಿ ಮಾರ್ಕೆಟ್ ಅಂತ ಹೇಳ್ಕೊಂಡು. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಅಲ್ಲಿ 100% ದುಡ್ಡನ್ನು ನಾವು ಒಂದೇ ಕಡೆಗೆ ಹಾಕಿದ್ರೆ ಏನಾಗುತ್ತೆ, ರಿಸ್ಕ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಕಾನ್ಸಂಟ್ರೇಟೆಡ್ ರಿಸ್ಕ್ ಅಂತ ಹೇಳ್ತಾರೆ ಇದನ್ನ. ಯಾವುದೇ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಈಗ ಏರುಪೇರುಗಳು ಆಗ್ತಾ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಆ ತರ ಸಿಚುವೇಶನ್ ಏನೇ ಒಂದು ಚೇಂಜಸ್ ಆದ್ರೂ ಕೂಡ ಅದರ 100% ಪರಿಣಾಮ 100% ಎಫೆಕ್ಟ್ ನಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಆಗುತ್ತೆ, ಡೈವರ್ಸಿಫಿಕೇಶನ್ ಇಲ್ಲದೆ ಇರುವಾಗ. ಅದೇ ನಾವು ಡೈವರ್ಸಿಫಿಕೇಶನ್ ಇಟ್ಕೊಂಡು ಈಗ ಗೋಲ್ಡ್ ಅಲ್ಲಿ ಒಂದು 30%, ಡೆಟ್ ಅಲ್ಲಿ ಅಥವಾ ಈ ಒಂದು ಸೇಫ್ ಆಗಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಒಂದು 20%, ಒಂದು 50% ಇಕ್ವಿಟಿಗೋ, ಅಗೇನ್ ಇದ್ರ ರಿಲೇಟೆಡ್ ಸಪರೇಟ್ ಆಗಿ ಇನ್ನೊಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀವಿ. ಯಾವ ರೀತಿ ಫಿನಾನ್ಷಿಯಲ್ ಪ್ಲಾನ್ ಮಾಡಬೇಕು, ಯಾವ ರೀತಿ ಪೋರ್ಟ್ಫೋಲಿಯೋ ಡೈವರ್ಸಿಫೈ ಮಾಡಬೇಕು ಅನ್ನೋದನ್ನ ಸೊ ನೀವು ಕಮೆಂಟ್ ಮೂಲಕ ತಿಳಿಸಿ. ಆ ರೀತಿಯಾದಂತ ವಿಡಿಯೋ ನೀವು ಬೇಕು ಅಂತ ನಂಗಿದ್ರೆ. ಸೊ ಬೇಸಿಕಲಿ ಏನಪ್ಪಾ ಅಂತ ಅಂದ್ರೆ ಒಂದೇ ಕಡೆಗೆ ಇನ್ವೆಸ್ಟ್ ಮಾಡಬಾರ್ದು. ನೆವರ್ ಪುಟ್ ಆಲ್ ಯುವರ್ ಎಗ್ ಇನ್ ಒನ್ ಬಾಸ್ಕೆಟ್ ಅಂತ ಹೇಳ್ತಾರೆ ವಾರನ್ ಬಫೆಟ್ ಅವರು. ಅಂದ್ರೆ ಎಲ್ಲಾ ಮೊಟ್ಟೆಗಳನ್ನ ಒಂದೇ ಬಾಸ್ಕೆಟ್ ಅಲ್ಲಿ ಇಟ್ಕೊಂಡ್ಬಿಟ್ರಿ ಅಂತಂದ್ರೆ ಮಿಸ್ಟೇಕ್ ಆಗ್ಬಿಟ್ಟು ಏನಾರ ಆ ಬುಟ್ಟಿ ಬಿದ್ದೋಯ್ತು ಅಂತ ಅಂದ್ರೆ ಆಬ್ವಿಯಸ್ಲಿ ಎಲ್ಲಾ ಮೊಟ್ಟೆಗಳು ಒಡೆದೋಗುತ್ತೆ. ಅದೇ ಸೆಗ್ರಿಗೇಟೆಡ್ ಆಗಿ ಬೇರೆ ಬೇರೆ ಬುಟ್ಟಿಗಳಲ್ಲಿ ನೀವು ಮೊಟ್ಟೆಗಳನ್ನ ಇಟ್ಕೊಂಡಿದ್ರೆ ಒಂದು ಬುಟ್ಟಿಯಲ್ಲಿ ಇರೋ ಮೊಟ್ಟೆ ಹೊಡೆದೋದ್ರು ಕೂಡ ಮಿಕ್ಕಿರೋ ಮೊಟ್ಟೆಗಳು ನಿಮಗೋಸ್ಕರ ಕೆಲಸ ಮಾಡ್ತಾ ಇರುತ್ತೆ. ದಿಸ್ ಎಕ್ಸಾಕ್ಟ್ಲಿ ಅದನ್ನ ಇನ್ವೆಸ್ಟ್ಮೆಂಟ್ ಗೆ ಲಿಂಕ್ ಮಾಡಿ ಹೇಳೋದಾದ್ರೆ ಒಂದೇ ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ, ಬೇರೆ ಬೇರೆ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಇಟ್ಕೊಂಡಾಗ ಒಂದು ವರ್ಕ್ ಆಗಿಲ್ಲ ಅಂದ್ರೆ ಇನ್ನೊಂದು ವರ್ಕ್ ಆಗುತ್ತೆ. ಅಟ್ಲೀಸ್ಟ್ ಸಪೋರ್ಟ್ ಮಾಡ್ತಕ್ಕಂತಹ ಚಾನ್ಸಸ್ ಆರು ಇರುತ್ತೆ. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ನಮ್ಮ ಮಿಸ್ಟೇಕ್ಸ್ ಗಳಿಂದ ನಾವೇ ಕಲಿಬೇಕು ಅಂತಂದ್ರೆ ಒನ್ ಆಫ್ ದ ಬೆಸ್ಟ್ ವೇ ಅಂತ ಹೇಳ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ಅದಕ್ಕೆ ನೀವು ಎದುರು ದುಡ್ಡಾರು ಕೊಡಬೇಕು, ಟೈಮಾರು ಕೊಡಬೇಕು, ಬೇರೆ ಏನಾದ್ರು ಒಂದು ವಿಷಯ ನೀವು ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ. ಅದೇ ಬೇರೆಯವರು ಆಲ್ರೆಡಿ ಮಾಡ್ತಾ ಇರ್ತಕ್ಕಂಥ ಮಿಸ್ಟೇಕ್ಸ್ ಗಳಿಂದ ಕಲ್ತ್ಕೊಂಡು ಆ ಮಿಸ್ಟೇಕ್ಸ್ ಗಳನ್ನ ಅವಾಯ್ಡ್ ಮಾಡಿದ್ದೆ ಆದ್ರೆ ನಮ್ಮ ಜಾಣತನವನ್ನು ಅದು ಇಂಡಿಕೇಟ್ ಮಾಡುತ್ತೆ. ನಾವು ಮುಂದೆ ಬರೀತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ವಿತೌಟ್ ಲೂಸಿಂಗ್ ಮಚ್, ಅಥವಾ ಜಾಸ್ತಿ ಕಳ್ಕೊಳ್ಳದೇನೆ ನಾವು ನೆಕ್ಸ್ಟ್ ಲೆವೆಲ್ಗೆ ಬೆಳೀತಕ್ಕಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ನಾನು ಇಲ್ಲಿವರೆಗೂ ಹೇಳಿರ್ತಕ್ಕಂಥ ಕಾಮನ್ ಮಿಸ್ಟೇಕ್ಸ್ ಗಳಲ್ಲಿ ನೀವು ಯಾವ್ದಾದ್ರು ಮಿಸ್ಟೇಕ್ಸ್ ನ ಮಾಡಿದ್ರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರು ಹೊಸಬ್ರಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದಯವಿಟ್ಟು ಅವರಿಗೆ ವಿಡಿಯೋಸ್ ಗಳನ್ನ ಶೇರ್ ಮಾಡಿ. ಬಿಕಾಸ್ ಇವತ್ತಿನ ಕಾಲಕ್ಕೆ ಈ ರೀತಿಯಾದಂತಹ ಮಾಹಿತಿಗಳು ಕನ್ನಡದಲ್ಲಿ ಕನ್ನಡಿಗರಿಗೆ ದೊರೆಯಬೇಕಾಗಿದೆ ಸ್ಟಾಕ್ ಮಾರ್ಕೆಟ್ ಹಾಗೆ ಫಿನಾನ್ಸ್ ಬಗ್ಗೆ. ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಫಿನಾನ್ಸ್ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗಬೇಕು ಅಂತಂದ್ರೆ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.